ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದೋಸೆ, ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಇವತ್ತು ಒಂದೊಂದಲ್ಲ ಎರಡೆರಡು ಈವೆಂಟ್ ಇದೆ. ಮಾರ್ನಿಂಗ್ ಬಂದುಬಿಟ್ಟು ಒಂದು ಸೀಮಂತನ ಇದೆ, ನಮ್ಮೂರಲ್ಲೇ ಇರೋದು. ಈವ್ನಿಂಗ್ ಬಂದುಬಿಟ್ಟು ನಮ್ಮ ದೂರದ ರಿಲೇಷನು, ಅಂದರೆ ನಮ್ಮ ಅತ್ತೆಯವರ ಅಕ್ಕ ಅವ್ರ ರಿಲೇಷನಲ್ಲಿ ಒಂದು ಮ್ಯಾರೇಜ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಫಸ್ಟು ನಾವು ರೆಡಿ ಎಲ್ಲ ಆಗಿಬಿಟ್ಟು ಸೀಮಂತನಕ್ಕೆ ಹೋಗಿದ್ವಿ. ಬಿಕಾಸ್ ಅವರು ಕ್ರಿಶ್ಚಿಯನ್ನು. ಸೊ ಪ್ರೇಯರೆಲ್ಲ ಮಾಡಿ, ಸಾಂಗ್ಸ್ ಎಲ್ಲ ಆಡಿ, ಲಾಸ್ಟಲ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರು ಕೂಡ ಸ್ಪೀಚ್ ಕೊಟ್ಟರು. ನಿಜವಾಗ್ಲೂ ಅವರು ಮಾತಾಡೋದು ನೋಡಿ ತುಂಬಾ ಬೇಜಾರಾಯಿತು. ಆಫ್ಟರ್ ಲಾಂಗ್ ಟೈಮ್ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿರೋದು. ಸೊ ಹಾಗಾಗಿ ಅವ್ರಿಗಾಗಿರೋ ಎಕ್ಸ್ಪೀರಿಯೆನ್ಸು ಮತ್ತು ಜನಗಳು ಹೇಳೋದನ್ನೆಲ್ಲ ಹೇಳ್ತಿದ್ರು, ಹೀಗೆಲ್ಲ ಅಂತಿದ್ರು ಅಂತ. ಸೊ ಇಬ್ಬರು ಕೂಡ ಹತ್ಕೊಂಡ್ರು. ನಮ್ಮ ಲೈಫಲ್ಲಿ ನಾವು ಹೆಂಗೆ ಬದುಕಿದ್ರೂ ಕೂಡ ನಮ್ಮನ್ನು ಆಡ್ಕೊಳ್ಳೋರು ಮಾತ್ರ ಕಮ್ಮಿ ಆಗೋಲ್ಲ. ನಾವು ಏನು ಮಾಡಿದ್ರೂ ಏನಾದರೂ ಒಂದು ಲೆಕ್ಕಾಚಾರ ಹಾಕೇ ಹಾಕ್ತಾರೆ. ನಾವೇನಾದರೂ ಗಂಡು ಮಗು ಇದ್ದರೆ ಗಂಡು ಮಗು ಐತೆ, ಹೆಣ್ಮಗು ಇಲ್ಲ ಅಂತಾರೆ. ಹೆಣ್ಮಗು ಇದ್ದರೆ ಗಂಡು ಮಗು ಇಲ್ಲ ಅಂತಾರೆ. ಮಕ್ಕಳಾಗಿಲ್ಲ ಅಂದರೆ ಮಕ್ಕಳೇ ಆಗಿಲ್ಲ ಇವ್ರಿಗೆ ಅಂತಾರೆ. ಮದುವೆ ಆಗಿಲ್ಲ ಅಂದರೆ ಮದುವೆನೇ ಆಗಿಲ್ಲ ಅಂತಾರೆ. ಸೊ ನಾವು ಏನೇ ಮಾಡಿದ್ರೂ ಏನಕ್ಕಾದರೂ ಒಂದು ಅಂತಲೇ ಇರ್ತಾರೆ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಂದಿರ ನಾವಾಯಿತು, ನಮ್ಮ ಲೈಫ್ ಆಯಿತು ಅಂತ ಇದ್ದರೆ ನಿಜವಾಗ್ಲೂ ಕೂಡ ನಮ್ಮ ಲೈಫು ಕೂಡ ಚೆನ್ನಾಗಿರುತ್ತೆ. ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಕೂಡ ಯೂಸ್ ಆಗೋದಿಲ್ಲ. ಹಿಂದೆ ಆಗಿರೋದನ್ನ ಮರೆತುಬಿಟ್ಟು ಮುಂದೆ ಆಗೋದನ್ನ ಯೋಚನೆ ಮಾಡಬೇಕು. ಇದು ಕ್ರಿಶ್ಚಿಯನ್ ಅವರು ಆದರೂ ಕೂಡ ಇವರು ಹಾಡಿರೋ ಹಾಡಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ. ಕೇಳಿಸ್ಕೊಂಡ್ರಿ ಅಲ್ವಾ, ಹೇಗಿತ್ತು ಸಾಂಗು? ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ ಎಲ್ಲ ಆಡಿದ್ದಾದಮೇಲೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಸ್ಪೀಚ್ ಕೊಟ್ಟರು. ಲೈಫ್ ಲಾಂಗ್ ಇವರು ಚೆನ್ನಾಗಿರಲಿ ಮತ್ತು ರಾಯರು ಕೂಡ ಅವ್ರಿಗೆ ಒಳ್ಳೆಯದನ್ನ ಆಗಲಿ. ನೆಕ್ಸ್ಟ್ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಆಕಾಶು ಅವರೆಲ್ಲ ಬಂದಿದ್ದರು. ಸೊ ಆಕಾಶು ಪಾಪು ಜೊತೆ ಆಟ ಆಡಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ 2 ಫಂಕ್ಷನ್ಗೆ ಹೋಗಬೇಕು ಅಂತ. ಫಸ್ಟ್ ಒಂದು ಸೀಮಂತನಾಗೆ ಹೋಗ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಇವಾಗ ಮ್ಯಾರೇಜ್ಗೆ ಹೋಗಬೇಕು. ಸೊ ಮ್ಯಾರೇಜ್ಗೆ ಹೋಗೋಕ್ಕೆ ಸ್ಯಾರಿ ಎಲ್ಲ ಐರನ್ ಮಾಡಬೇಕಿತ್ತು.
ಸರಿ ಅಂದ್ಬಿಟ್ಟು ಪಾಪನ ಆಕಾಶ ಹತ್ರ ನಾವು ಕೂಡ ಬಿಟ್ಬಿಟ್ಟು ರೆಡಿ ಸ್ಯಾರಿ ಆಗೋ ಮತ್ತು ಅಷ್ಟರಲ್ಲಿ ಡ್ರೆಸ್ಸಸ್ ಎಲ್ಲ ಐರನ್ ವೆಂಕಿ ಮಾಡಬೇಕಿತ್ತು. ಮತ್ತು ಸೊ ಅತ್ತೆ ಎಲ್ಲ ಹೋಗಿ ಕೂಡ ರೆಡಿ ಕೆಲಸದಿಂದ ಬಂದಿದ್ರು. ಹೋದೆ ನಾನು ಸೊ ಅಷ್ಟರಲ್ಲಿ. ಸರಿ ಅಂದ್ಬಿಟ್ಟು ನೆಕ್ಸ್ಟು ಎಲ್ಲರೂ ಕೂಡ ಅಪ್ಪಗೆ ಕಾಲ್ ರೆಡಿ ಮಾಡಿದ್ರಿ, ಆದ್ವಿ ಅವ್ರನ್ನೂ ಕೂಡ ಕರ್ಕೊಂಡು ಹೊರಡೋಕ್ಕೆ. ಹೋಗೋಣ ಅಂತ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ, ನೈಟ್ ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿರಿ ಅಂದರು. ಕೆಲವ್ರು ಅಂದ್ಕೊತಾರೆ ಇವರು ಎಲ್ಲಿಗೆ ಹೋಗಿದ್ರು ಬರಲ್ಲ, ಫಂಕ್ಷನ್ಸ್ಗೆಲ್ಲ ಬರಲ್ಲ ಅಂದ್ಕೊತಾರೆ. ಸೊ ಸಿಚುವೇಶನ್ ಹೇಗಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಯಾಕೆ ಅಂತಂದರೆ ಈಗ ಎಲ್ಲರ ಮನೆಯಲ್ಲೂ ಕೆಲ್ಸಕ್ಕೆ ಹೋದರೆ ಬೆಳಗ್ಗೆ ಹೋದರೆ ಸಂಜೆ ಅಷ್ಟರಲ್ಲಿ ಬಂದುಬಿಡ್ತಾರೆ. ಸೊ ನಮ್ಮ ಮನೇಲಿ ಹಾಗಲ್ಲ, ಹೋದರೆ ಒಂದೊಂದು ಟೈಮ್ ವೀಕ್ ಆಗುತ್ತೆ, ಸಮ್ಟೈಮ್ಸ್ 15 ಡೇಸ್ ಮೇಲಾಗುತ್ತೆ. ಯಾವಾಗ ಬರ್ತಾರೆ ಅಂತ ಹೇಳೋಕ್ಕೆ ಆಗೋಲ್ಲ. ಆ ಟೈಮಲ್ಲಿ ಫಂಕ್ಷನ್ಸ್ ಇದ್ದರೆ ನಾವು ಕೂಡ ಹೋಗೋಕ್ಕಾಗಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.